ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಲಯ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ಮೇಲೆ ಎಫ್ಐಆರ್ ದಾಖಲಿಸಬಹುದು ಅಂತಕ್ಕಂಥದ್ದು ಒಂದು ಆದೇಶ ನೀಡಿದೆ. ಕಾರಣ, KRS ಪಾರ್ಟಿ ಅವರು ನೀಡಿರ್ತಕ್ಕಂಥ ಒಂದು ದೂರು. ಯಾಕೆ ನೀಡಿದ್ರು ಆ ದೂರು? ಒಂದು 10 ದಿವಸಗಳ ಹಿಂದೆ ಅವರೊಂದು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ. ಯಾರು? ರಾಜ್ಯದ ಗೃಹ ಸಚಿವರು ಅವರೊಂದು ಕ್ಷೇತ್ರದಲ್ಲಿ. ಅವಾಗ ಏನು ಮಾಡ್ತಾರೆ, ಇವರೊಂದು ಮೆಮೊರಾಂಡಮ್ ತಗೊಂಡು ಕೊಡ್ತಾರೆ, ಒಂದು ಅರ್ಜಿನ, ಏನೋ ಒಂದು ಸಮಸ್ಯೆಯನ್ನು KRS ಪಕ್ಷದವರು. ಅದನ್ನು ಏನು ಮಾಡ್ತಾರೆ, ಈ ಗೃಹ ಸಚಿವರು ಓದ್ಬೇಕಾದ್ರೆ ಅವರೇನು ವಿಡಿಯೋನ ಏನು ತಗೊಂತ ಇದ್ರೇನು, ಅದನ್ನು ವಿರೋಧಿಸ್ತಾರೆ. ಯಾಕೆ ತಗೊಂತ ಇದ್ರು ವಿಡಿಯೋ ಅಂತಲೇನು. ಆ ಒಂದು ಗಲಾಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ಉಪಾಧ್ಯಕ್ಷರಂತ, ಯಾರೋ KRS ಪಾರ್ಟಿ ಅವ್ರದ್ದು, ಆ ವ್ಯಕ್ತಿನ ಅರೆಸ್ಟ್ ಮಾಡಿ FIR ಆಗುತ್ತೆ, ಜೈಲಿಗೆ ಕಳಿಸ್ತಾರೆ, ಮತ್ತು ಬಿಡುಗಡೆ ಆಗ್ತಾರೆ. ಅದು ಮಾಮೂಲಿ ಬಿಡಿ. ಇಷ್ಟು ಸ್ಟೋರಿ. ಈ ಸ್ಟೋರಿಯಲ್ಲಿ ತುಂಬ ಮತ್ತೆ ಬದಲಾವಣೆಗಳು ಏನಂತಂದರೆ ಈಗ ತಿಳಿಸ್ಕೊಡ್ತೀನಿ ನಾನು. ಮೇಜರಾಗಿ ಇಷ್ಟು ನಡೆದ ಮೇಲೆ KRS ಪಾರ್ಟಿಯವರು ಪುನಃ ಗೃಹ ಸಚಿವರ ಮೇಲೆ ದೂರನ್ನು ಕೊಡ್ತಾರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ. ಅವರೊಂದು ಆದೇಶ ಕೊಡ್ತಾರೆ, ಅವ್ರು FIR ಮಾಡಿ ಅಂತ. ಕಾರಣ, 500 ರೂಪಾಯಿ ಬೆಟ್ಟಿಂಗ್ ಅಂತೆ. ಈ ದರಿದ್ರ ವ್ಯವಸ್ಥೆ ಎಲ್ಲಾದ್ರೂ ಕೇಳಿದ್ರೆ ಕರ್ನಾಟಕದಲ್ಲಿ? ಇಲ್ಲಿ ತನಕ ಯಾವುದೂ ಇಲ್ಲ, ಇದೇ ಫಸ್ಟ್. ತುಂಬ ದರಿದ್ರ. ಈ ಕೋಟಿಗಟ್ಟಲೆ ಕೇಳಿದ್ದೀವಿ, ಬೇರೆ ಬೇರೆ ಫ್ರಾಡ್ಗಳು, ಹಗರಣಗಳು ಎಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. 500 ರೂಪಾಯಿದೇನು ಬೆಟ್ಟಿಂಗ್ ಇದು ಸಮಸ್ಯೆ ಅಂತಂದರೆ, ಈ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿಗಳು ಒಬ್ಬ ಸಮುದಾಯಕ್ಕೆ ದೊಡ್ಡ ಲೀಡರ್ ಅವರು. ದಲಿತ ಸಮುದಾಯಕ್ಕೆ, SC ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ನಾಯಕರವರು. KPCC ಅಧ್ಯಕ್ಷರಾಗಿ 2 ಬಾರಿ ಪ್ರತಿನಿಧಿಸ್ತಾರೆ. ಕಾಂಗ್ರೆಸ್ ಬಂದರೆ ಅವರಷ್ಟು ಅವ್ರ ಸರ್ಕಾರ ಬಂತಂದರೆ ಇವರೇ ಗೃಹ ಮಂತ್ರಿಗಳು, ಬೇರೆ ಯಾರಿಗೂ ಕೊಡಲ್ಲ. ಯಾಕೆ ಕೊಡ್ತಾರೆ ಈಗ ಗೊತ್ತಾಗುತ್ತೆ. ಇವ್ರಿಗೆ ಯಾಕೆ ಇದಕ್ಕೆ ಕೊಡ್ತಾರೆ? ಇವ್ರಿಗೆ ಏನಾದ್ರು ಗೃಹ ಮಂತ್ರಿ ಕೊಟ್ಟರೆ ಬೇರೆ ಗಲಾಟೆಗಳು ಜಾಸ್ತಿ ಕಮ್ಮಿ. ಸಮುದಾಯದ ವಾರು ಜಾಸ್ತಿ ಮಾತಾಡಿದ್ರೆ ದಲಿತ ನಾಯಕ ಆಗಿರೋದ್ರಿಂದ ಪರಮೇಶ್ವರ್ ಅವ್ರ ಮೇಲೆ ಎತ್ಕಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಬರ್ತವೆ. ಆಮೇಲೆ ಅವ್ರು ಜಾರ್ಕೊಳ್ಳೋದು ಜಾಸ್ತಿ. ಅವರು ಎಲ್ಲ ಗೊತ್ತಿರ್ತದೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಅವರೇ ಹೇಳಿದ್ದಾರೆ, ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮುಖ್ಯಮಂತ್ರಿ ವಂಚಿತ ನಾಯಕ. ಇವ್ರಿಗೊಂದು ವೀಕ್ನೆಸ್ ಏನಂದರೆ, ಎಷ್ಟು ಸಾರಿ ಕಾಂಗ್ರೆಸ್ ಬಂದ್ರೂ ಇವ್ರು ಮುಖ್ಯಮಂತ್ರಿ ಮಾಡಲ್ಲ ಇವ್ರನ್ನ. ಯಾಕಂದರೆ ಮನುಷ್ಯ ಸೀರಿಯಸ್ ಇಲ್ಲ. ಗೃಹ ಮಂತ್ರಿಗಳು ಅವರು ಸೀರಿಯಸ್ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ದೇವ್ರಿಗೆ ಗೊತ್ತಾಗಬೇಕು. ಮತ್ತು ದಲಿತರಲ್ಲೇ ಅತಿ ದೊಡ್ಡ ಶ್ರೀಮಂತ ನಾಯಕ ಕರ್ನಾಟಕದಲ್ಲಿ. ಇವರು ಕೂಡ ಶ್ರೀಮಂತ ನಾಯಕರಲ್ಲಿ ಬರ್ತಾರೆ. ಶಾಲಾ ಕಾಲೇಜುಗಳಿದ್ದಾವೆ, ಆಮೇಲೆ ಉದ್ಯಮ ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ಎಲ್ಲ ಆ್ಯಂಗಲಲ್ಲೂ ಕೂಡ ಇದ್ದಾರೆ. ಜಾತಿ ಮೀಸಲಿಗೆ 2 ಅವಕಾಶ ಕೊಡಬೇಕು. SC ಸಮಾಜಕ್ಕೆ 2 ಸತಿ MLA ಆದರೆ 3ನೇ ಬಾರಿ ಕೊಡಬಾರ್ದು. ಕೊಟ್ಟಿದ್ದಾರೆ ಇವ್ರಿಗೆ. ಅದನ್ನು ಚೇಂಜಸ್ ಕೂಡ ಮಾಡಿಲ್ಲ ರಾಜ್ಯದಲ್ಲಿ. ಒಬ್ಬರೇ ನಿಂತ್ಕೊಂತಿರ್ಬೋದು. ಅವ್ರು ಸಾಯೋ ತನಕ ಅವ್ರ ಸಮುದಾಯದಲ್ಲಿ ಅವರೇ ಲೀಡ್ರು. ಆ ಸಮುದಾಯ ಏನು ಬೆಳೆಯಲ್ಲ, ಇವ್ರು ಮಾತ್ರ ಬೆಳೀತಾರೆ. ಮತ್ತು ಅದನ್ನು ಅಲ್ಲಿಗೆ ಬಿಟ್ಟರೆ, ತುಮಕೂರಿಗೆ DC ಆಗಿರ್ತಕ್ಕಂಥ ಶುಭಾ ಕಲ್ಯಾಣ ಮೇಡಮ್ ಅವರಂತೆ, IAS ಆಫೀಸರ್. ಅವ್ರು ಇನ್ನೂ ಯಾವ ಜೋನಲ್ಲಿ ಇದ್ದಾರೋ ಗೊತ್ತಿಲ್ಲ ಪಾಪ. ಮಂತ್ರಿಗಳ ಜೊತೆ ಬೆಟ್ಟಿಂಗ್ ಅವಕಾಶ ಅಂತೆ. 500 ರೂಪಾಯಿ ಅಂತ ಕಬಡ್ಡಿ ಬೆಟ್ಟಿಂಗ್ ಅಂತ ಹೇಳಿದ್ರು. ಮೋಸ್ಟ್ ಅದು 500 ಕೋಟಿ ಇದ್ರೂ ಇರ್ಬೋದು. 500 ಅಂತಲ್ಲ, ತಮಾಷೆಗೆ ಹೇಳ್ತಾರೆ ಅವ್ರು ಗೃಹ ಸಚಿವರು. ಒಪ್ಕೊಂಡು ನೆಗಾಡ್ಕೊಂಡು ಹೇಳ್ತಾರಂತೆ ಮಾಧ್ಯಮಗಳ ಜೊತೆ, ಒಂದು 500 ರೂಪಾಯಿ ಅಂತ. 500 ಕೋಟಿ ಏನು ಯಾವನಿಗೆ ಗೊತ್ತು? ಕೋಡ್ ಇರ್ಬೋದಲ್ಲ ಅದು, ಈ ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ ಆ ಥರ ಏನಾದ್ರು ಕೋಡ್ ಏನು? 500 ರೂಪಾಯಿ ಅಂದರೆ 500 ಕೋಟಿ ಅಂದಂಗೇನು? ಬಟ್ ಏನೋ ಗೊತ್ತಿಲ್ಲ. ಮೇಡಮ್ ಅವರು ಇವರಿಬ್ಬರು ಪಾಪ ಇವರಿಬ್ಬರೇ ಹಾಕ್ಕೊಂಡಿದ್ದಾರೆ ಬೆಟ್ಟಿಂಗು. ಇವ್ರಿಗೆ ಯಾರು ಸಿಕ್ಕಿಲ್ಲ, ಪರಮೇಶ್ವರ್ಗೆ, ಗೃಹ ಸಚಿವರಿಗೆ ಬೇರೆ ಯಾರ ಜೊತೆನೂ ಬೆಟ್ಟಿಂಗ್ ಹಾಕ್ಲಿಕ್ಕೆ ಆಗಿಲ್ಲ. ಮೇಡಮ್ ಅವ್ರು ತುಮಕೂರು IAS ಆಫೀಸರ್ ಅವ್ರ ಜೊತೆ ಬೆಟ್ಟಿಂಗ್ ಹಾಕಿದ್ದಾರೆ. ಇಂಥ ಬರಗೆಟ್ಟ ಸರ್ಕಾರಗಳು, ಜನರ ಸಮಸ್ಯೆಗಳು ನೋಡಬೇಕಾಗಿರೋರು, ಇಂಥ ಮಾತು ಕೇಳಿ ಬಂದರೆ ಅಸಹ್ಯ ಆಗ್ತದೆ ರಾಜಕಾರಣ ಮತ್ತು ಅಧಿಕಾರಿಗಳು ನೋಡಲಿಕ್ಕೆ. ಇವ್ರಿಗೇನೋ ರಾಜಕೀಯದ ವ್ಯಕ್ತಿಗಳಿಗೇನು ಕೆಲಸ ಇಲ್ಲ, ಅವ್ರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾರೆ. ಅಧಿಕಾರಿಗಳಿಗೆ ಏನಾಗಿದೆ ಕಾಯಿಲೆ ತಿಳ್ಕೊಬೇಕಲ್ಲ. IAS ಪಾಸ್ ಮಾಡ್ಬೇಕು, 500 ರೂಪಾಯಿ ಬೆಟ್ಟಿಂಗ್ ಕಟ್ಟಲಿಕ್ಕೆ ಏನಕ್ಕೆ ಬರಬೇಕಾಗಿದೆ ಅವರು ಆ ಕೆಲಸಕ್ಕೆ? ದೇವ್ರು ಕಾಪಾಡಬೇಕು ಜನರ ಭವಿಷ್ಯತ್ತು ಹೋಗ್ತಾ ಇದ್ದಿಲ್ಲ, ಅವರಲ್ಲ, ಅವ್ರು ಏನೋ ಹೆಂಗೋ ಬದುಕ್ತಾರೆ. ಜೊತೆಗೆ ಕಬಡ್ಡಿ ಟೈಮಲ್ಲಿ ಕಬಡ್ಡಿ ಪಂದ್ಯಕ್ಕೆ, ರಾಜ್ಯದ ಕಬಡ್ಡಿ ಟೀಮ್ ಪಂದ್ಯ ಗೆಲ್ಲಲಿಕ್ಕೇನೋ ಏನೋ 500 ರೂಪಾಯಿ ಬೆಟ್ಟಿಂಗ್ ಅಂತೆ. ಮೋಸ್ಟ್ಲಿ ನನಗೆ ಗೊತ್ತಿದ್ದಂಗೆ ಅದು 500 ಕೋಟಿ ಇದ್ರೂ ಇರ್ಬೋದು. ಈ ಹಬ್ಬದ ಟೈಮಲ್ಲಿ ಏನಾದ್ರು ಈ ಕೋಲಿ ಪಂದ್ಯ, ಜೂಜು ಅವೇನಾರು ತಮಾಷೆಗೆ ಅಂತ ಆಡ್ತಾರೆ ಹಳ್ಳಿಗಳಲ್ಲಿ, ಅವ್ರನ್ನೆಲ್ಲ ಅರೆಸ್ಟು, FIRಗಳು, ಬೇಲಿಲ್ಲ, ಆಮೇಲೆ ಹಿಡ್ಕೊಂಡು ಹೋಗ್ತಕ್ಕಂಥದ್ದು, ಎಷ್ಟೆಷ್ಟು ಹಿಂಸೆ ಇದೆಯೋ ಅವ್ರಿಗೆ. ಮತ್ತು ಇವ್ರಿಗೇನಿಲ್ಲ, ಇವ್ರಿಗೆ ಅವ್ರ ಅಧಿಕಾರಿಗಳು, ಇವರು ಜನಪ್ರತಿನಿಧಿಗಳು.
ಇವ್ರಿಗೆಲ್ಲ ದೇವ್ರು ಕೊಡ್ಬೇಕು ಶಿಕ್ಷೆ, ಜನ ಕೊಟ್ರಾಗಲ್ಲ. ಜನ ಕೊಡ್ಬೇಕಂತಂದ್ರೆ ಚುನಾವಣೆಗಳ ಟೈಮಲ್ಲಿ ತೋರಿಸ್ಬೇಕಷ್ಟೆ, ಅದು ಹತ್ರದಲ್ಲಿದೆ. ರಾಜ್ಯದಲ್ಲಿ ದರಿದ್ರ ಸರ್ಕಾರ ಸರ್ ಇದು. ಕಾಂಗ್ರೆಸ್ ಅಂತಕ್ಕಂಥದ್ದು ದರಿದ್ರ ಸರ್ಕಾರ. ಸೀರಿಯಸ್ ಇಲ್ಲ, ಅದಕ್ಕೆ ಸೀರಿಯಸ್ಸೇ ಇಲ್ಲ. ಏನದೇನು ಈಗ ಮಾತಾಡ್ತೀನಿ ದಲಿತರ ಬಗ್ಗೆ, ಅವ್ರಿಗೇನು ಮಾಡಿದ್ದಾರೆ ಸಮುದಾಯಕ್ಕೆ ಅಂತ ಮಾತಾಡ್ತೀನಿ ಆ ವಿಚಾರದ ಬಗ್ಗೆ ಸ್ವಲ್ಪನೇ. ಗೃಹ ಮಂತ್ರಿಗಳಿಗೆ ಬೇರೆ ರಾಜ್ಯದ ಕಾನೂನು ಅಂದರೆ ಬೇರೆ ಬೇರೆ ರಾಜ್ಯಗಳೆಲ್ಲ ಬೇರೆ ಬೇರೆ ಥರ ಕಾನೂನುಗಳಿದೆ. ಗೃಹ ಮಂತ್ರಿಗಳಂದ್ರೆ ಸೀರಿಯಸ್ ಆಗಿರ್ಬೇಕು ಅವರು. ಎರಡನೇ ಮುಖ್ಯಮಂತ್ರಿ ಇದ್ದಂಗೆ. ಇಷ್ಟೊಂದು ಸಿಲ್ಲಿನ ಚಿಕ್ಕ ಮಕ್ಕಳ ಅಲ್ಲ, ಹೇಳಕ್ಕೆ ಅಸಹ್ಯ. ಇಂಥ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಬೇಜಾರಾಗುತ್ತೆ. ಗೊತ್ತಿಲ್ಲ ಅವರಿಗೆ, ಗೃಹ ಮಂತ್ರಿಗಳಿಗೆ ಕಾನೂನು ಬಾಹಿರ ಚಟುವಟಿಕೆಗಳಂದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ ಅಂತಾರೆ ಅವರು. ಅದಕ್ಕೆ ಹೇಳೋದು, ಅವರು ಗೊತ್ತಿಲ್ಲದೆ ಇರತಕ್ಕಂಥ ಹೋಮ್ ಮಿನಿಸ್ಟರ್ ಅವರು. ಆಮೇಲೆ ಅವರೇ ಹೇಳ್ತಾರೆ, ನನಗೆ ಏನೂ ಗೊತ್ತಿಲ್ಲ, ಗೊತ್ತಿರ್ತದೆ ನಾನು ಹೇಳಲ್ಲ, ಆದರೆ ಏನೂ ಗೊತ್ತಿಲ್ಲ. ಈ ಥರ ನೋಡಿ ಎಂತ ಈ ಸಿನಿಮಾ ಡೈಲಾಗ್ಗಳು ಇವೆಲ್ಲ. ಮತ್ತು ಒಳ ಮೀಸಲು ಬಗ್ಗೆ ಚರ್ಚೆ ಮಾಡಲ್ಲ ಯಾರು? ಗೃಹ ಮಂತ್ರಿಗಳು. ಆ ಸಮುದಾಯದ ನಾಯಕರು ಆ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಎಷ್ಟು ದರಿದ್ರ ಇದೆ ಆ ಸಮುದಾಯಗಳಿಗೆ. ಎಜುಕೇಷನ್ನು, ಹೆಲ್ತು, ಮತ್ತೊಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಫೀಲ್ಡಲ್ಲೂ ಹಿಂದುಳಿದು ಹೋಗಿದ್ದಾರೆ ಆ ಸಮುದಾಯ. ಮತ್ತು ಅವ್ರನ್ನ ಮೇಲೆ ಎತ್ತಬೇಕಲ್ವಾ? ಗೃಹ ಸಚಿವರು ಆ ಕೆಲಸ ಮಾಡಬೇಕಲ್ವಾ? ಏನಕ್ಕಾಗಿ ನಿಮ್ಮನ್ನು ಕಳಿಸಿದ್ದಾರೆ ಅಲ್ಲಿ? ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ತಗೊಂಡ್ಬಿಟ್ಟು ಅಲ್ಲಾಡ್ಸಕ್ಕ? ನಾನು ಹೋಮ್ ಮಿನಿಸ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ. ಮತ್ತು ಸಮುದಾಯದ ಗತಿ ಏನು? ಬೇರೆ ಯಾರಿಗೂ ಮಾಡಬೇಡಿ ಸರ್. ಒಳ ಮೀಸಲು ಬಗ್ಗೆ ಚರ್ಚೆ ಮಾಡಿ. ಜಿ ಪರಮೇಶ್ವರ್ ಅವರು ಒಳ ಮೀಸಲು ಕೊಡಲಿಲ್ಲ ಅಂದರೆ ರಾಜೀನಾಮೆ ಕೊಡ್ತಾರೆ. ದಲಿತರಿಗೆ ಅನ್ಯಾಯ ಇದ್ರೆ ರಾಜೀನಾಮೆ ಕೊಡ್ತಾರೆ. ದಲಿತ ಸಮುದಾಯಗಳಿಗೆ ತೊಂದರೆ ಆದರೆ ರಾಜೀನಾಮೆ ಕೊಡ್ತಾರೆ. ಏನಿಲ್ವಲ್ಲ ನಿಮ್ಮದು? ಕರ್ನಾಟಕದ ಎಲ್ಲ ದಲಿತರು ಸತ್ರು ನೀವು ರಾಜೀನಾಮೆ ಕೊಡಲ್ಲ. ನಿಮ್ದು ಆ ವ್ಯಕ್ತಿತ್ವನೂ ಅಲ್ಲ, ನೀವು ಬರೀ ಅಧಿಕಾರ. ನೀವೇನು ಆ ಜೋನಲ್ಲಿ ಇದ್ದೀರ, ನಿಮ್ಮ ಸಮುದಾಯದ ನಾಯಕರುಗಳು ಎಲ್ಲರಿಗೂ ಕೂಡ ಅನ್ವಯಿಸ್ತದೆ. ಎಲ್ಲರೂ ಅದೇ ಜೋನೇನೆ, ನಿಮ್ಗೆ ಬರೀ ಅಧಿಕಾರ. ಎಷ್ಟು ಕಷ್ಟದಲ್ಲಿದೆ ಇವತ್ತು ದಲಿತ ಸಮುದಾಯ. ಜಮೀನುಗಳಿಲ್ಲ, ಮನೆಗಳಿಲ್ಲ, ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಹೆಲ್ತ್ ಸಿಗ್ತಾ ಇಲ್ಲ. ಯಾವ ವಿಚಾರಗಳ ಬಗ್ಗೆನೂ ಚರ್ಚೆ ಮಾಡ್ದೇನೆ 500 ರೂಪಾಯಿನೋ 5 ಕೋಟಿನೋ 5,000 ಕೋಟಿನೋ ಬೆಟ್ಟಿಂಗ್ಗಳು. ನೋಡಿ, ಇದು ಎಂಥ ದರಿದ್ರ ಹಗರಣ. ಇದೊಂದು ದೊಡ್ಡ ಹಗರಣ ಇದ್ದಂಗೆನೆ. ಮತ್ತು ಈ ಒಳ ಮೀಸಲು ಬಿಡಿ, ಅದರ ಅರಿವು ಇಲ್ಲ, ಅವ್ರಿಗೆ ಅದು ಬೇಕಾಗೂ ಇಲ್ಲ. ನೆಕ್ಸ್ಟ್ ಚುನಾವಣೆಯಲ್ಲೂ ಜಾತಿ ಹೇಳ್ಕೊಂಡು ಗೆದ್ದರೆ ಸಾಕು, ಇದೊಂದು ಅವ್ರ ಇಂಟೆನ್ಷನ್ನು. ಮತ್ತು ಅವರ ಬೆನ್ನಿಗೆ ಸಮುದಾಯ ಕೂಡ ನಿಂತಿದೆ ಬಲವಾಗಿ. ಬೆಟ್ಟಿಂಗ್ ವಿಚಾರವಾಗಿ ಇರ್ಬೋದು, ಇನ್ನೇನು ಬೇರೆ ಬೇರೆ ಯಾವುದೋ ಬೇರೆ ಸಮುದಾಯದವ್ರು ಯಾರು ಮಾಡಿಲ್ವಾ? ನಮ್ಮ ಇವರೇ ಗೃಹ ಮಂತ್ರಿಗಳೇ ಇಂಥ ಹಗರಣಗಳು ಮಾಡಿದಾರ ಅಂತ ಡಿಫೆಂಡ್ ಮಾಡ್ಕೊತಾರೆ ಅವರು. ಸಮುದಾಯ ಯಾವತ್ತೂ ಬಿಟ್ಕೊಡಲ್ಲ, ಅದೊಂದು ಧೈರ್ಯ ಅವರಿಗೆ. ನಮ್ಮ ಸಮುದಾಯ ಬಿಟ್ಕೊಡಲ್ಲ. ನಾಳೆ ಬೆಳಗ್ಗೆ ನಮ್ಮ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಇವು ಆಗಿರೋದು ಇವರಿಗೆ ಅನ್ಯಾಯ ಅಂತಲ್ಲ, ಇವ್ರು ಸಿಗಾಕೊಂಡಿರ್ತಾರೆ ಹಗರಣದಲ್ಲಿ. ಇವ್ರನ್ನೇನಾದ್ರು FIR ಹಾಕಿ ಈಗಿರ್ತಕ್ಕಂಥ ಕಾನೂನುಗಳಲ್ಲಿ ಬಂಧಿಸ್ಬಿಟ್ರೆ ದಲಿತರಿಗೆ ಅನ್ಯಾಯ ಮಾಡಿದ್ರು ಅಂತ ಅವ್ರು ಹೇಳೋದು. ಅವ್ರಿಗೆ ಅನ್ಯಾಯ ಅಂತಲ್ಲ, ದಲಿತರಿಗಂತೆ. ಬದಲಾಗ್ಬೇಕು, ಜನ ಕೂಡ ಬದಲಾಗಬೇಕಾಗಿದೆ. ಮತ್ತು ಈ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರ ಮೂಡ ಕೇಸ್ ಹೋಯ್ತಲ್ಲ, ಒಂದು ವೇಳೆ ಇದು FIR ಆಗಿ ಹೋದ್ರು ಬೆಟ್ಟಿಂಗ್ ಕೇಸ್ಗಳು ಯಾವ ಲೆಕ್ಕ ಸರ್? ನಮ್ಮ ಗೃಹ ಮಂತ್ರಿಗಳು ಅನ್ನೋ ಜೋನಲ್ಲಿದ್ದಾರೆ. ಕಾನೂನುಗಳು ಗೊತ್ತಿಲ್ಲ ನಮಗೂ. ಈಗಿನ ನಾಯಕರಿಗೆ ನೈತಿಕತೆ ಕೂಡ ಇಲ್ಲ, ಯಾರಿಗೂ ನೈತಿಕತೆ ಅನ್ನೋದೇ ಇಲ್ಲ. ಇಲ್ಲಾಂದರೆ ರಾಜೀನಾಮೆ ಕೊಡ್ತಕ್ಕಂಥ ಮಾತು ದೂರ, ನೈತಿಕತೆನೇ ಇಲ್ಲ, ಮಾನವೀಯತೆ ಇಲ್ಲ, ಮಾನ ಮರ್ಯಾದೆ ಅಂತೀವಲ್ಲ. ಮಾತ್ರ ಅದ್ರ ಜೊತೆಗೆ ರಾಜೀನಾಮೆ ಮಾತು ಎಲ್ಲಿ ಬರ್ತದೆ? ಮೊದಲೆಲ್ಲ ಹೆಸರು ಕೇಳಿದ್ರೆ ಹಗರಣಗಳಲ್ಲಿ ರಾಜೀನಾಮೆ ಕೊಡ್ತಿದ್ರು. ಇವಾಗ ಯಾರು ಕೊಡೋ ಸ್ಟೇಜಲ್ಲಿಲ್ಲ. ರಾಜ್ಯದ ಜನತೆಗೆ ಇನ್ನೂ 2 ವರ್ಷ ಈ ದರಿದ್ರ ತಪ್ಪಿದ್ದಲ್ಲ, ಇನ್ನೊಂದು 2 ವರ್ಷ ಹಿಂಗೆ ಇರ್ತದೆ. ಎನಗಾಡ್ತಾ ಇದ್ದಾರೆ ಜನ. ಒಂದೊಂದು ರೂಪಾಯಿಗೂ ಕೂಡ ತುಂಬ ಎಷ್ಟೊಂದು ಕಷ್ಟದಲ್ಲಿ ಅಂದರೆ ಅಷ್ಟೊಂದು ಕಷ್ಟದಲ್ಲಿದ್ದಾರೆ. ಆಮೇಲೆ ಇಂಥ ದರಿದ್ರ ಪ್ರಕರಣಗಳು ಕೇಳಿಸ್ಕೊಂಡು ಅನುಭವಿಸ್ಕೊಬೇಕಷ್ಟೇ. ಜಿ ಪರಮೇಶ್ವರ್ ಅವರು 500 ಕೋಟಿ ಲೂಟಿ ಮಾಡಿದ್ರು, ಇಲ್ಲ ಇಂಥ ಹಗರಣದಲ್ಲಿ ಸಿಗಾಕೊಂಡ್ರು, ಇನ್ಯಾವುದೋ ಒಬ್ಬ ನಾಯಕ ಜೈಲಿಗೆ ಹೋದ, ಇಂಥವ್ರು ನೋಡಿ ಅನುಭವಿಸ್ಕೊಬೋದು ಅಷ್ಟೇ. ಇವರೇನು ಉದ್ಧಾರ ಆಗೋಂತಿಲ್ಲ ಅಂತೇಳ್ತಾ, ಮುಂದಿನ ಚುನಾವಣೆಗಳಿಗಾದರೂ ಒಳ್ಳೆ ನಾಯಕನ, ಒಳ್ಳೊಳ್ಳೆ ಸರ್ಕಾರಗಳನ್ನ ಕೊಡಿ. ಆಯ್ಕೆ ಮಾಡ್ಕೊಬೇಕು. ನಾವು ನೋಡ್ತೀವಲ್ಲ, ಈ 5 ವರ್ಷ ನೋಡ್ತೀವಿ ಇವರು ಸ್ಟಾಮಿನಾ ಏನು ಅಂತ. ಬದಲಾವಣೆಗೊಂದು ಅವಕಾಶ ಕೊಡಬೇಕು. ಅದಾಗುತ್ತೆ ಅಂತ ಭಾವಿಸ್ತಾ ಜನ ಕೂಡ ಎಚ್ಚೆತ್ಕೊಬೇಕು. ಇಂಥ ನಾಯಕನ ಗೆಲ್ಲಿಸಬಾರ್ದು. ದಲಿತ ನಾಯಕನೇ ಪರಮೇಶ್ವರನ್ನು ನೆಕ್ಸ್ಟ್ ಚುನಾವಣೆ ಕೊರಟಿಗೆರಲ್ಲ, ಅವ್ರಿಗೇನೇನು ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಸೋಲಿಸ್ತಾರೆ, ಅಲ್ಲೂ ಒಂದೊಂದು ಸತಿ ಸೋಲಿಸ್ತಾರೆ. ನಾನು ಅದು ಒಳ್ಳೆ ಕೆಲಸ, ನೆಕ್ಸ್ಟ್ ಸೋಲಿಸಿ ಇವ್ರನ್ನ. ಅದೊಂದು ದೊಡ್ಡ ನೀವು ಮಾಡ್ತಕ್ಕಂಥ ಇದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.